ಇವತ್ತು ನಾವು ತೆಗೆದುಕೊಳ್ತಾ ಇರುವಂಥ ಚರ್ಚಾ ವಿಷಯ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇವತ್ತು ಈದ್ ಹಬ್ಬ, ಮೊನ್ನೆ ಗಣೇಶ ಹಬ್ಬ ಆಚರಣೆ ಮಾಡಿ ಆಯಿತು. ಗಣೇಶ ಹಬ್ಬ ಆಚರಣೆ ಮಾಡಿದ ಬಳಿಕ ವಿಸರ್ಜನೆಯ ಯಾತ್ರೆ ಸಾಗುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಗಲಾಟೆ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಇಲ್ಲಿಯವರೆಗೂ ಕೂಡ ನೋಡಿ, ನಾಗಮಂಗಲದಲ್ಲಿ ಶುರುವಾಗಿದ್ದು ಅದು ಎಲ್ಲಿಂದ ಎಲ್ಲಿವರೆಗೂ ಹೋಗಿದೆ ಅಂತಂದರೆ BC ರೋಡ್ವರೆಗೂ ಹೋಗಿದೆ, ಬಂಟ್ವಾಳ ಸರ್ಕಲ್ ರೋಡ್ವರೆಗೂ ಕೂಡ ಹೋಗಿರುವಂಥದ್ದು. ಇವತ್ತು ಏನಾಯಿತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಷ್ಟೇನಾ, ಬೇರೆ ಏನೂ ಇಲ್ವಾ? ಒಂದು ಕಡೆ ಜನಗಣಮನ ಹಾಡು ಹೇಳಬೇಕಾದ್ರೆ, ರಾಷ್ಟ್ರಗೀತೆಯನ್ನು ಹಾಡಬೇಕಾದ್ರೆ ಯಾರು ಎದ್ದು ನಿಂತ್ಕೊಂಡು ಅದಕ್ಕೆ ಗೌರವವನ್ನು ಕೊಡೋದಿಲ್ಲ, ಬೇಕಾಗಿಲ್ಲ. ರಾಷ್ಟ್ರಧ್ವಜ ಹಾರಬೇಕಾದ್ರೆ ಅದನ್ನು ಗೌರವಿಸುವಂಥ ಕೆಲಸವನ್ನು ಮಾಡೋದಿಲ್ಲ, ಬೇಕಾಗಿಲ್ಲ. ಗೊತ್ತು ಗುರಿ ಇಲ್ಲದಂಥ ಬಾವುಟಗಳನ್ನು ತಂದು ಹಾರಾಟವನ್ನು ಮಾಡ್ತಾರೆ. ಯಾಕಿಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ? ಯಾಕೆಂದರೆ ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಆದಂಥ ಗೌರವ ಇದೆ, ರಾಷ್ಟ್ರಗೀತೆಗೆ ಅದಕ್ಕೆ ಆದಂಥ ಗೌರವ ಇದೆ. ನಾವು ಕೊಟ್ಟರೆ ಗೌರವ ಅಂತಲ್ಲ ಅದು, ಆದರೆ ಗೌರವ ಕೊಡಬೇಕು ಅನ್ನೋದು. ಆದರೆ ಪ್ಯಾಲೆಸ್ತೀನ್ನ ಬಾವುಟಗಳು ಇಲ್ಲಿ ಹಾರ್ತವೆ ಅಂದರೆ ಏನರ್ಥ? ಇದು ಸಮಂಜಸನ? ಈದ್ ಹಬ್ಬದ ಒಂದು ವಿಶೇಷ ಅಂತಂದರೆ ಒಂದು ಮೆರವಣಿಗೆ ಹೋಗೋದು, ತನ್ನ ಏರಿಯಾವನ್ನು ಸ್ವಚ್ಛಗೊಳಿಸ್ಕೊಳ್ಳೋದು, ತನ್ನ ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಳೋದು, ತನ್ನ ಸುತ್ತಮುತ್ತಲ ಏರಿಯಾವನ್ನು ಕೂಡ ಸ್ವಚ್ಛಗೊಳಿಸೋದು, ಊರಿನವರೆಲ್ಲರೂ ಕೂಡ ಬಾಂಧವರನ್ನು ಕರೆದು ಊಟವನ್ನು ಹಾಕೋದು. ಇವತ್ತು ಆ ಒಂದು ಕೆಲಸ ಆಗಬೇಕಾಗಿತ್ತು, ಆದರೆ ಅಲ್ಲಿ ಬೇರೆಯದ್ದೇ ಆಗೋದಕ್ಕೆ ಒಂದಷ್ಟು ಜನ ಪುಷ್ಟಿ ಕೊಟ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಇದಕ್ಕೆಲ್ಲ ಕಾರಣ ಆಗಿದ್ದು ಇವತ್ತಿನ BC ರೋಡಲ್ಲಿ ಆದಂತಹ ಒಂದು ತಳ್ಳಾಟ, ನೂಕಾಟ, ಸಂಘರ್ಷ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಯಾಕೆ ಹಬ್ಬ ಹರಿದಿನಗಳು ಬಂದಾಗಲೇ ಈ ರೀತಿಯಾಗಿ ಸಂಘರ್ಷಗಳು ಸೃಷ್ಟಿಯಾಗುತ್ತೆ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ಅತಿಥಿಗಳ ಬಳಿ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತರವನ್ನು ಕೂಡ ಅವರಿಂದ ನಾನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಚರ್ಚೆಯನ್ನು ಆರಂಭ ಮಾಡ್ತೀವಿ. ಈಗ ನಮ್ಮೊಂದಿಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ VHP ಮುಖಂಡರಾಗಿರುವಂಥ ಗೋವರ್ಧನ್ ಅವರು, ಮುಸ್ಲಿಂ ಮುಖಂಡರಾಗಿರುವಂಥ MD ಫಾರೂಕ್ ಅವರು, ಮತ್ತೊಂದು ಕಡೆ JDS ವಕ್ತಾರರಾಗಿರುವಂಥ ಮಹೇಶ್ ಗೌಡ ಅವರು. నేను ಕೆಲವೇ ಕ್ಷಣಗಳಲ್ಲಿ BJP ವಕ್ತಾರರಾಗಿರುವಂಥ HN ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅದೇ ರೀತಿಯಾಗಿ ಶಿವಮೊಗ್ಗದಿಂದ ನಮ್ಮೊಂದಿಗೆ ರಿಯಾಜ್ ಅಹಮದ್ ಅವರು ಕೂಡ ಮುಸ್ಲಿಂ ಮುಖಂಡರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ರಿಯಾಜ್ ಅಹಮದ್ ಅವರಿಂದಲೇ ಶುರು ಮಾಡ್ತೀನಿ. ರಿಯಾಜ್ ಅಹಮದ್ ಅವರೇ, ನೋಡಿ, ಈದ್ ಹಬ್ಬ ಅಂತಂದರೆ ನಮಗೆಲ್ಲ ಗೊತ್ತಿರೋವಂಥದ್ದು, ನಾವೆಲ್ಲ ಒಂದು ಸ್ವಲ್ಪ ಓದ್ಕೊಂಡಿರೋಂತೆ, ನಮ್ಮ ಮುಸ್ಲಿಂ ಬಾಂಧವರು ಹೇಳಿದಿರುವಂತೆ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಳುವಂಥದ್ದು, ಸುತ್ತಮುತ್ತಲಿನ ನೆರೆ ಮನೆಗಳ ಏರಿಯಾಗಳನ್ನು ಸ್ವಚ್ಛಗೊಳಿಸೋದು, ಬಂದು ಬಾಂಧವರನ್ನು ಕರೆದು ಊಟವನ್ನು ಹಾಕೋದು. ಈ ಹಬ್ಬದ ವಿಶೇಷತೆ ಒಂದು ಮೆರವಣಿಗೆ ಹೋಗುವಂಥದ್ದು. ಆದರೆ ಮೆರವಣಿಗೆ ಹೋಗೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಪ್ಯಾಲೆಸ್ತೀನ್ ಬಾವುಟಗಳನ್ನು ಯಾಕೆ ಆರಿಸ್ತಾರೆ? ಮೋಸ್ಟ್ಲಿ ಅವರ ಸಂಪರ್ಕ ಕಡಿತ ಆಗಿರೋದು. ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತೀನಿ. ಇದೇ ಪ್ರಶ್ನೆಯನ್ನು ರಿಯಾಜ್ ಅಹಮದ್ ಅವ್ರಿಗೆ ಇಡ್ತಿದ್ದೀನಿ. ರಿಯಾಜ್ ಅಹಮದ್ ಅವ್ರೆ, ನೀವು ಹೇಳಿ. ಫಾರೂಕ್ ಅವರೇ. ಸರ್, ಮೊದಲನೇದಾಗಿ ತಾವು ಹೇಳಿದರೆ ಈದ್ ಮಿಲಾದ್ ಅಂದರೆ ಅದರ ಅರ್ಥನೇ ಭಾಳ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಮ್ಮ ಪ್ರಾಫಿಟ್ ಅವರು ಹುಟ್ಟಿದ ಹಬ್ಬ. ಆ ದಿವಸ ಏನಿರುತ್ತಂದರೆ ಅವ್ರು ಏನು ಅದನ್ನು ಜನರಿಗೊಂದು ಮೆಸೇಜ್ ಏನಂದರೆ, ಅವ್ರು ಏನು ಪಾಲಿಸ್ಕೊಂಡು ಬಂದರೋ ಅದನ್ನು ನಾವು ಪಾಲಿಸ್ಕೊಂಬರ್ಬೇಕು, ನಮಾಜ್ ಮಾಡಬೇಕು, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು. ನೋಡಿ, ಈ ಥರ ಬೀದಿಗೆ ಇಳಿದ್ಬಿಟ್ಟು ಯಾವುದೇ ರ್ಯಾಲಿ ತೆಗಿಯೋಂಗಿಲ್ಲ. ಇದು ಬಹಳ ಜನ ಗೊತ್ತು, ಆದರೂ ತಿರ್ಗಾ ತೆಗಿತಾರೆ. ಭಕ್ತಿಗೀತೆಗಳನ್ನ ಆಡಬೇಕು. ನೋಡಿ, ಒಂದು ನಿಮಿಷ ಹೇಳ್ತೀನಿ. ಆ್ಯಕ್ಚುಲಿ ಏನಿದೆ ಅಂದರೆ, ನಾವು 5 ಟೈಮ್ ನಮಾಜ್ ಮಾಡಬೇಕು. ನಮ್ಮ ಮನೇಲಿ ಏನಿದೆ, ನೀವು ಹೇಳಿದ್ರೆ ಅತಿಥಿಗಳು ಬರೋದು, ಈ ಥರ ವಿಚಾರಗಳನ್ನ ನಾವು ಮಾಡ್ಕೊಬೋದು. ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲ ಸ್ನೇಹಿತರು ಬಾಂಧವರಿಗೆಲ್ಲರಿಗೂ ಒಂದು ಸಿಹಿ ಊಟನೋ ಏನೋ ಒಂದು ಖುಷಿಯಿಂದ ನಾವು ಮಾಡಬೇಕು. ಇಷ್ಟೇ ನಮ್ಮ ಹಬ್ಬ ಆಚರಣೆ ಇರೋದು. ಅದನ್ನು ಬಿಟ್ಬಿಟ್ಟು ನಾವು ಅದನ್ನು ಯಾವುದೇ ಬಾವುಟ ಇರಲಿ ಅಥವಾ ಯಾವುದೇ ಒಂದು ಘೋಷಣೆಗಳು ಮಾಡ್ಕೊಂಡು ಗಾಡಿಗಳಲ್ಲಿ DJಗಳನ್ನ ಹಾಕ್ಕೊಂಡು ರೋಡ್ಗಳಲ್ಲಿ ರ್ಯಾಲಿ ಮಾಡೋದು, ಆ ಥರ ಯಾವುದೇ ಇಲ್ಲ. ಇಸ್ಲಾಂ ಧರ್ಮದಲ್ಲಿರೋ ನಿಜಾಂಶ ನಾನು ನಿಮ್ಗೆ ಹೇಳ್ತಾ ಇರೋದು. ಈ ಥರ ಇರೋದ್ರಿಂದನೂ ಆದರೂ ಬಹಳಷ್ಟು ಜನ ಈ ಥರ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗಲೂ ಜಸ್ಟ್ ನಾನು ಸ್ಟುಡಿಯೋಗೆ ಬರುವಾಗ ನೋಡಿದೆ, ಒಂದು ಟಾಟಾ AC ಸಣ್ಣ ಮಕ್ಕಳು. ನಾವು ಇವತ್ತೇನು ಅವ್ರಿಗೆ ಎಜುಕೇಷನ್ ಕೊಡಬೇಕಷ್ಟೇ, ಬೇರೆ ಏನು ಕೊಡೋಕ್ಕಾಗಲ್ಲ. ಇವತ್ತು ಎಜುಕೇಷನ್ ಸರಿಯಾಗಿ ಆಗಿಬಿಟ್ರೆ ಮುಂದೆ ಹೋಗಿ ಅವ್ರು ಏನಾಗ್ತಾರೆ, ಅವ್ರು ಏನು ಮಾಡಬೇಕಂತ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಮವರು. ನಾನು ಈ ಮಾಧ್ಯಮದ ಮುಖಾಂತರ ನಾನು ನಮ್ಮವ್ರಿಗೆಲ್ಲರಿಗೂ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು
ಏನಿದೆ ಅದನ್ನು ಪಾಲಿಸ್ಕೊಂಡು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ನೀವು ಕಾಳಜಿ ತೋರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ಓಕೆ ಗೋವರ್ಧನ್ ಅವರೇ, ಮತ್ತು ಇನ್ನೊಂದು ಸರ್, ಬೇರೆ ದೇಶದ ಬಾವುಟಗಳೆಲ್ಲ ನಮ್ಮ ದೇಶದಲ್ಲಿ ಹಾರಿಸೋ ಅಷ್ಟು ಕೆಲಸ ಮಾಡಬಾರ್ದು. ಪ್ರೀತಿ ಇತ್ತು ಅಂತಂದ್ರೆ ನೀವು ಮುಸ್ಲಿಂ ಮುಖಂಡ್ರೆ ಒಂದು ಸಭೆ ಮಾಡಿ ಅವ್ರನ್ನ ಆ ದೇಶಕ್ಕೆ ಕಳಿಸ್ಕೊಡಿ, ಇರಲೇಬಾರ್ದು. ಪ್ಯಾಲೆಸ್ತೀನ್ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ಅಲ್ಲಿಗೆ ಹೋಗಿ ನೋಡ್ಕೊಂಬರ್ಲಿ. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಕೊಂಬರ್ಲಿ. ನಾವು ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ಇಲ್ಲಿರೋ ಅನ್ನ ತಿಂದಿರೋದು, ಇಲ್ಲಿರೋ ನೀರು ಕುಡ್ದಿರೋದು. ನಾವು ಯಾವತ್ತೂ ಅಷ್ಟೇ ಹೇಳೋದು, ಫಸ್ಟ್ ನಮಗೆ ನೋಡಿ, ನಮ್ಮ ಇಸ್ಲಾಂ ಧರ್ಮದಲ್ಲೇ ಹೇಳುತ್ತೆ ಏನಂದ್ರೆ ನಾವು ಎಲ್ಲಿ ಹುಟ್ಟಿ ಬೆಳಿತೀವಿ, ಎಲ್ಲಿ ನಾವು ಇರ್ತೀವಿ, ಆ ಭೂಮಿಗೆ ನಾವು ಚಿರಋಣಿಯಾಗಿ ಇರಬೇಕು. ಅದನ್ನ ಬಿಟ್ಟು ನಾವು ಬೇರೆ ದೇಶದ ಬಗ್ಗೆ ಇರಲಿ ಅಥವಾ ಬೇರೆ ರಾಜ್ಯದ, ನಾವು ದೇಶ ಅಂತೂ ದೂರ ಆಯಿತು, ಬೇರೆ ರಾಜ್ಯದ ಬಗ್ಗೆನೂ ನಾವು ಮಾತಾಡೋಂಗಿಲ್ಲ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೀವಿ. ನಾವು ಫಸ್ಟ್ ನಾವು ಕನ್ನಡ ಮಣ್ಣಿಗೆ ನಾವು ಬೆಲೆ ಕೊಡಬೇಕು. ಹೌದು ಅಲ್ವಾ? ಮತ್ತು ಯಾಕೆ ಒಂದು 18 ವರ್ಷಕ್ಕಿಂತ ಕಡಿಮೆ ಚಿಕ್ಕವ್ರ ಕೈನಾಗೆ ಆ ಬಾವುಟಗಳನ್ನು ಕೊಟ್ಟು ಕಳಿಸ್ತಾರೆ ಅಂತಂದರೆ, ನೀವು ಆದರೆ ಸರ್ ನೀವು ಒಳ್ಳೆ ಮಾತನ್ನೇ ಹೇಳಿದ್ರಿ. ಈಗ ಇದು ನಾವು ಖಂಡಿಸ್ತೀವಿ ಅಂತ ನೀವು ನೇರವಾಗಿ ಹೇಳಿದ್ರಿ. ಆದರೆ ಅವ್ರಿಗೆ ಬುದ್ಧಿ ಮಾತನ್ನೇ ಹೇಳೋದಕ್ಕೂ ಆಗೋದಿಲ್ವಾ? ಬೈಕಲ್ಲಿ ಎತ್ಕೊಂಡು ನೋಡ್ತಾರೆ, ಯಾರೋ ಒಬ್ರಿಬ್ರು ಮಾಡೋದಕ್ಕೆ ಇಡೀ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಇನ್ನೊಂದು ಏನು ಹೇಳ್ತೀರಿ ಈಗ ನೀವು ಈ ವಿಚಾರವಾಗಿ? ನಿಮ್ಮನ್ನ ಕರೆದಿದ್ದು ಯಾರೋ, ಐನಾ ಅದ್ರ ಬಗ್ಗೆ ಆಡಿಯೋ ಯಾರು, ಏನು ಎತ್ತಾಕತೆ, ಯಾರೋ ಪಂಪೆಲ್ಲ ಬನ್ನಿ ತಾಕತ್ತಿದ್ರೆ ಅಂತೇಳಿ ಇನ್ವೈಟ್ ಮಾಡೋದು ಅಂತೇಳಿ ಆಡಿಯೋ ಬಂತು. ಕಂಪ್ಲೇಂಟ್ ಕೊಡ್ಬೋದಿತ್ತು, ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೋದಿತ್ತು ಅಲ್ವಾ? ಈಗ ಆಡಿಯೋ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈಗಾಗಲೇ ಬಂಧನ ಮಾಡಿದೆ ಅಂತೇಳಿ ಆಡಿಯೋ ಬಿಟ್ಟಿದ್ದು ಯಾರು, ಆಡಿಯೋದಲ್ಲಿ ಇರೋದು ಯಾರು, ಅದನ್ನ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ವಾ? ಅದಕ್ಕಿಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಅಲ್ಲಿ ರ್ಯಾಲಿ ಮಾಡುವಂತ ಅವಶ್ಯಕತೆ ಇಡೀ ಹಿಂದೂ ಸಮಾಜದ ಸ್ವಾಭಿಮಾನದ ಒಂದು ಪ್ರತೀಕ ಆಗಿರುತ್ತೆ. ಯಾವ್ದಾದ್ರು ಏನ್ ಈ ದೇಶದಲ್ಲಿ ಹುಟ್ಟಿ ನಾವು ಈ ದೇಶದಲ್ಲಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಮೆರವಣಿಗೆ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಹಾಗೂ ಯಾರಾದರೂ ಒಬ್ಬ ಜಿಹಾದಿ ನಮ್ಗೇನಾದ್ರೂ ಒಂದು ಸವಾಲನ್ನು ಹಾಕಿ ನಿಮಗೆ ತಾಕತ್ತಿದ್ರೆ BC ರೋಡ್ಗೆ ಬನ್ನಿ ತೋರಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೈ ಕಟ್ಟಿ ಕೂರ್ತಕ್ಕಂಥ ಸಮಾಜ ನಾವಲ್ಲ. ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ. ಆದರೂ ನಾವು ಶಾಂತಿ ಮಂತ್ರದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಸಹಬಾಳ್ವೆ ಕೇವಲ ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಆಗೋದಿಲ್ಲ ಅಂತೇಳಿ ಒಂದು ಬಹಳಷ್ಟು ಕಾಲದಿಂದ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿ ಸವಾಲುಗಳಿಗೆ ನಾವು ಹಿಂದೂ ಸಮಾಜದ ಪರವಾಗಿ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೊಂದು ಕಳಂಕ ಆಗಿ ನಿಲ್ಲೋದಂತ ಖಂಡಿತವಾಗ್ಲೂ. ಯಾರೋ ಒಬ್ಬ ವ್ಯಕ್ತಿ ಕೇವಲ ಬನ್ನಿ ಅಂತ ಹೇಳಿದ್ದ, ಅವನು ಇವತ್ತು ಬಂದಿದ್ರಲ್ವಾ, ಅವನಿಗೆ ತಾಕತ್ತಿದ್ರೆ ಅವನು ಅಲ್ಲಿ ಬಂದು ನಿಂತ್ಕೋಬೇಕಾಗಿತ್ತು. ಬನ್ನಿ ಅಂತ ಕರೆದಿದ್ ಯಾರು ನಿಮ್ಮನ್ನ? ಬರ್ಲಿ, ಅದೇ ಜಿಹಾದಿ ಯಾರೋ ಒಂದ್ ನಿಮಿಷ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವ್ರು ಜಿಹಾದಿ ಅಂತ ಒಂದು 3 ಸಲ ವರ್ಡ್ನ ತೆಗೆದ್ರು. ಜಿಹಾದಿ ಅಂದರೆ ಅರ್ಥ ಏನು ಅಂತ ಕೇಳಿ ಸರ್ ಒಂದು ನಿಮಿಷ. ಈಗ ನೀವು ಈ ಡಿಬೇಟ್ ನಲ್ಲಿ ನಿಮ್ಮ ಸಂಪೂರ್ಣವಾದಂತ ಜಿಹಾದ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಚರ್ಚೆ ಮಾಡೋಣ. ಈಗ ಜಿಹಾದಿ ಮಾನಸಿಕತೆ ಅಂತ ಹೇಳಿದ್ರೆ ಮೂಲಭೂತವಾದಿಯಾಗಿ ನಮಗೆ ಸವಾಲನ್ನ ಒಡ್ದಂತ ಸಂದರ್ಭದಲ್ಲಿ ಮೂಲಭೂತವಾದಿಯಾಗಿ ಜಿಹಾದಿ ಅಂತ ಹೇಳಿದ್ರೆ ಅವರು ಏನು ಭಾರತದ ಇಸ್ಲಾಮೀಕರಣಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಎಲ್ಲಾ ವೇದಿಕೆಗಳಲ್ಲೂ ಈಗಾಗಲೇ ಜಿಹಾದಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಬೇರೆ ವ್ಯಾಖ್ಯಾನವನ್ನ ಕೊಟ್ಕೋಬಹುದು. ಆದ್ರೆ ನಾವು ಪರಿಗಣಿಸಿರ್ತಕ್ಕಂಥದ್ದು ಭಾರತವನ್ನ ಇಸ್ಲಾಮೀಕರಣ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಮಾನಸಿಕತೆ ಇರ್ತಕ್ಕಂಥವ್ರು. ಅದೇ ರೀತಿ ಈಗಾಗಲೇ ಹಲವಾರು ಜನ ಈಗಾಗಲೇ ಏನು ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ NIA ದಾಳಿ ಮಾಡಿದೆ. NIA ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಏನು ಇವರು 1000 ಯಾರಿದ್ದಾರೆ, NIA ನಲ್ಲಿ ಇರ್ತಕ್ಕಂಥವ್ರು ಅಧಿಕಾರಿಗಳು. ಅವರು ಯಾವುದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ. ಅದೊಂದು ಸಂವಿಧಾನಿಕ ಸಂಸ್ಥೆ. ಆ ಸಂಸ್ಥೆನಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಇವತ್ತು 2047ಕ್ಕೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅಂತೇಳಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಕರಪತ್ರಗಳು ಸಹ ಸಿಕ್ಕಿರ್ತಕ್ಕಂಥದ್ದು, ಪುಸ್ತಕಗಳು. ಅದನ್ನ ನಾವ್ ಹೇಳ್ತಾ ಇರೋ ಸಂಸ್ಥೆ ಬಗ್ಗೆ NIA CBI ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಅಧಿಕಾರಿ ನೀವು ಯಾರು ಹೇಳಿರ್ತಕ್ಕಂಥದ್ದಲ್ಲ. ಗೂಗಲ್ ಅಲ್ಲಿ ಚೆಕ್ ಮಾಡಿ
ಮಾಡಿ ಅಥವಾ ಮಾಧ್ಯಮದಲ್ಲಿ ಪ್ರಶ್ನೆ ಈಗ ಮಾಧ್ಯಮದಲ್ಲಿ ಕೂತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಬಂದಿರುವ ಪ್ರಶ್ನೆ ಮಾಡಿ ಕೇಳಿ ಮಾಧ್ಯಮದಲ್ಲಿ ಬಂದಿಲ್ವಾ ಪತ್ರಿಕೆಗಳಲ್ಲಿ ಬಂದಿಲ್ವಾ ಪತ್ರಿಕೆಗಳಲ್ಲಿ ಬಂದಿಲ್ವಾ ಪತ್ರಿಕೆಗಳಲ್ಲಿ ಬಂದಿಲ್ವಾ ಭಾರತದ ಇಸ್ಲಾಮೀಕರಣ ಪತ್ರಿಕೆಗಳಲ್ಲಿ ಬಂದಿದೆ ಬಂಧನ ಆಗಿದೆ ಬಿಹಾರದಲ್ಲಿ ಬಂಧನ ಮಾಡಿದ್ದಾರೆ ನಾನು ಹೇಳ್ತೇನೆ NIA ಇಂದ ಬಂಧನ ಮಾಡಿರ್ತಕ್ಕಂಥ ಜಿಹಾದಿ ಅಂತ ಹೇಳಿದ್ರಲ್ಲ ಜಿಹಾದಿ ಅಂದ್ರೆ ಅರ್ಥ ಏನ್ ಹೇಳಿ ನಾನ್ ಹೇಳ್ತಾ ಇದ್ದೆ ಮೂಲಭೂತವಾದಿಗಳು ಜಿಹಾದಿ ಅಂತ ನೀವು ಹೇಳಿದ್ರಲ್ಲ ಅದರ ಅರ್ಥ ಏನ್ ಹೇಳಿ ನಿಮ್ಮ ಧರ್ಮವನ್ನ ಹೇಳಿ ಸರ್ ಇಸ್ಲಾಮೀಕರಣವನ್ನ ಹೇಳಿ ಮಾಡ್ಬೇಕು ಉತ್ತರ ಕೊಡ್ತಾರೆ ಸರ್ ಪ್ರಶ್ನೆ ಉತ್ತರ ಮಹೇಶ್ ಗೌಡ್ರು ಹೇಳಿ, ಉತ್ತರ ಜಿಹಾದಿ ಕೊಡಿ. ಅಂದ್ರೆ ಅರ್ಥ ಕೊಡ್ತಾರೆ ಏನ್ ನೋಡಿ. ಹೇಳಿ ಸರ್?